ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ, ಧಾರವಾಡದ ಪ್ರಗತಿ ಕ್ಲಿನಿಕ್ನಿಂದ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಇವತ್ತು ನಾವು ಮಹಿಳೆಯರ ಆರೋಗ್ಯದ ಅತ್ಯಂತ ಪ್ರಮುಖ ಹಂತಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಒಬ್ಬ ಮಹಿಳೆ ತನ್ನ ಕುಟುಂಬದ ಬೆನ್ನೆಲುಬು. ಅವಳು ಆರೋಗ್ಯವಾಗಿದ್ದರೆ ಮಾತ್ರ ಇಡೀ ಮನೆ ಆರೋಗ್ಯವಾಗಿರಲು ಸಾಧ್ಯ. ಆದರೆ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಇಂದು ನಾವು ಕಾಯಿಲೆ ಬರುವ ಮೊದಲೇ ಅದನ್ನು ಪತ್ತೆ ಹಚ್ಚುವ, ಸ್ಕ್ರೀನಿಂಗ್ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಮಹಿಳೆಯರ ಆರೋಗ್ಯದ ಡೇಂಜರ್ ಸೈನ್ಸ್. ದೇಹ ನೀಡುವ ಈ ಮುನ್ಸೂಚನೆಗಳನ್ನು ನಾವು ನಿರ್ಲಕ್ಷಿಸಬಾರದು. ಋತುಚಕ್ರದ ನಡುವೆ ಅಥವಾ ಲೈಂಗಿಕ ಸಂಪರ್ಕದ ನಂತರ ಆಗುವ ಅಸಾಮಾನ್ಯ ರಕ್ತಸ್ರಾವ ಅಥವಾ ಮುಟ್ಟು ನಿಂತ ಮೇಲೆ ಮತ್ತೆ ರಕ್ತಸ್ರಾವವಾಗುವುದು ಅಪಾಯಕಾರಿ. ಸ್ತನಗಳಲ್ಲಿ ಗಡ್ಡೆ ಕಂಡುಬರುವುದು ಅಥವಾ ಅತಿಯಾದ ಬಿಳಿ ಸೆರಗು ಮತ್ತು ಕೆಟ್ಟ ವಾಸನೆ ಇದ್ದರೆ ಕೂಡಲೇ ವೈದ್ಯರನ್ನು ಕಾಣುವುದು ಅನಿವಾರ್ಯ. ಎರಡನೇದು, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಿಕೆ. ಭಾರತದಲ್ಲಿ ಮಹಿಳೆಯರನ್ನು ಅತಿ ಹೆಚ್ಚು ಬಾಧಿಸುವ ಕ್ಯಾನ್ಸರ್ ಎಂದರೆ ಇದು. ಖುಷಿಯ ವಿಚಾರವೆಂದರೆ ಇದನ್ನು ಲಸಿಕೆಯ ಮೂಲಕ ತಡೆಯಬಹುದು. 9 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆ ನೀಡಬಹುದು. ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅತ್ಯಂತ ಸರಳ ಪರೀಕ್ಷೆ. ಇದು ಗರ್ಭಕಂಠದ ಜೀವಕೋಶಗಳಲ್ಲಿನ ಬದಲಾವಣೆಗಳನ್ನು ಪತ್ತೆ ಹಚ್ಚಲು ಸಹಕಾರಿ. ಕೋಲ್ಪೋಸ್ಕೋಪಿ ಮೂಲಕ ನಾವು ಕ್ಯಾನ್ಸರ್ ಬರುವ 10 ವರ್ಷ ಮೊದಲೇ ಮುನ್ಸೂಚನೆ ನೀಡಬಲ್ಲೆವು. ಇದು ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯವಿದೆ. ಮೂರನೇದು, ಸ್ತನ ಕ್ಯಾನ್ಸರ್. ಪ್ರತಿ ಮಹಿಳೆಯು ಪ್ರತಿ ತಿಂಗಳು ಸ್ವಯಂ ತಪಾಸಣೆ ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿಕೊಳ್ಳಬೇಕು. ನಿಮ್ಮ ಕುಟುಂಬದಲ್ಲಿ ರಿಸ್ಕ್ ಇದ್ದರೆ ಇಂದು ಜೀನ್ ವಿಶ್ಲೇಷಣೆ ಲಭ್ಯವಿದೆ. ರಕ್ತದ ಪರೀಕ್ಷೆಯ ಮೂಲಕ ನಿಮ್ಮ ಭವಿಷ್ಯದ ರಿಸ್ಕ್ ಅನ್ನು ತಿಳಿಯಬಹುದು. ನಾಲ್ಕನೆಯದಾಗಿ, ಎಂಡೋಮೆಟ್ರಿಯಲ್ ಬಯಾಪ್ಸಿ. ಅತಿಯಾದ ರಕ್ತಸ್ರಾವವಾದಾಗ ಗರ್ಭಾಶಯದ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲು ಇದು ಸಹಕಾರಿ. ನಮ್ಮ ಪ್ರಗತಿ ಕ್ಲಿನಿಕ್ ಪ್ರತಿಷ್ಠಿತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಹೊಂದಿರುವ ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ಸ್ ಮತ್ತು ಥೈರೋಕೇರ್ನಂತಹ ಲ್ಯಾಬ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಕಾಯಿಲೆ ಬಂದ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಬದಲು ವರ್ಷಕ್ಕೊಮ್ಮೆ ಮಾಡುವ ಈ ಹೆಲ್ತ್ ಸ್ಕ್ರೀನಿಂಗ್ ನಿಮ್ಮ ಜೀವನವನ್ನೇ ಉಳಿಸಬಹುದು. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್ ಅಥವಾ ಪ್ರಗತಿ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ನೀಡಲಾದ ಸಂಖ್ಯೆಗೆ ಕರೆ ಮಾಡಿ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ.